ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಿಸ್ಟರ್ ಬಹಳ ಖುಷಿಯಾಗಿದೆಯಾ? ಅಲ್ಲ ಡಾಕ್ಟ್ರ್ ಮನೆಗೆ ಬಂದಿದ್ರಲ್ಲ, ಮಾತ್ರೆಗಳು ನೋಡಿ ಮಾತ್ರೆಗಳು ಬದಲಾಗಿದೆ ಅಂತ ಹೇಳ್ಬಿಡ್ತಾರೆ ಅಂತ ನಾನು ಟೆನ್ಷನ್ ಆಗಿದೆ. ಆ ಟೆನ್ಷನ್ ದೂರ ಆಯ್ತಲ್ಲ, ಅದಕ್ಕೆ ಖುಷಿಯಾಗಿದ್ದೀನಿ. ಮನ್ಸಿಗೊಂಥರ ನೆಮ್ಮದಿ. ಸಿಸ್ಟರ್ ಹಂಗಾಗೋದಕ್ಕೆ ಕಾರಣ ಯಾರು ಹೇಳು? ಈ ನಿನ್ನ ಅಣ್ಣ ಲಕ್ಷ್ಮೀಕಾಂತ. ಹೌದಣ್ಣ? ಹೌದು ಸಿಸ್ಟರ್. ಆ ಡಾಕ್ಟರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನಾನೇ ಖುದ್ದಾಗಿ ಹೋಗಿ ಮಾತ್ರೆನ ಬದಲಾಯಿಸ್ಬಿಟ್ಟೆ. ಹೆಂಗೆ? ಅರೆವಾ, ಪರವಾಗಿಲ್ಲಣ್ಣ. ನಾನು ಹೇಳ್ದೇನೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಹ್ಞೂ ಸಿಸ್ಟರ್, ಜೀವಮಾನ ತುಂಬ ಬರೀ ಬಯಸ್ಕೊಳ್ಳೋದೇ ಆಯ್ತಲ್ಲ, ಒಂದ್ಸರ್ತಿನಾದ್ರೂ ಬೇಷ್ ಅನ್ಸ್ಕೊಳ್ಳೋಣ ಅಂತ ಹಿಂಗೆ ಮಾಡಿದೆ. ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡೋ ಕೆಲಸಗಳು ಮುಂದೊಂದು ದಿವಸ ಉಪಯೋಗಕ್ಕೆ ಬರುತ್ತೆ ಅಂತ ಇವತ್ತು ನನಗೆ ಅರ್ಥ ಆಯ್ತು. ಅವತ್ತು ಮಾತ್ರೆ ಬದಲಾಯಿಸುವಾಗ ಒರಿಜಿನಲ್ ಮಾತ್ರೆಗಳನ್ನು ತೆಗೆದಿಟ್ಟಿದ್ವಲ್ಲ, ಅದು ಇವತ್ತು ಯೂಸ್ ಆಯ್ತು ಸಿಸ್ಟರ್. ಡಾಕ್ಟರ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಒರಿಜಿನಲ್ ಮಾತ್ರೆಗಳನ್ನೆಲ್ಲ ಅಲ್ಲಿಟ್ಟು ಆ ನಕಲಿ ಮಾತ್ರೆಗಳನ್ನು ಜೋಬಿಗಿಡ್ಸ್ಕೊಂಡ್ಬಿಟ್ಟೆ. ಇಲ್ಲ ಅಂದ್ರೆ ಆ ಡಾಕ್ಟರ್ ಕೈಯಲ್ಲಿ ರೆಡ್ ಅಂಡ್ ಆಗಿ ಸಿಕ್ಬಿಡೋ ಥರ ಆಗ್ತಿತ್ತು. ಹೆಂಗೆ ನಾನು? ಗ್ರೇಟ್ ಅಣ್ಣ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನೀವು ಹೇಳಿದ್ದು ಕೇಳಿ ನಂಗೆ ತುಂಬ ಖುಷಿ ಆಗ್ಬಿಡ್ತು ಸಿಸ್ಟರ್. ನಂಗೆ ಇನ್ನೇನು ಬೇಡ ಜೀವನದಲ್ಲಿ. ಎಣ್ಣೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಿಸ್ಟರ್, ಇನ್ನು ಖುಷಿಯಾಗಿರೋದಾದ್ರೆ ಏನು ಬೇಕಾದ್ರೂ ಮಾಡ್ತೀನಿ. ನಾನು ಕಾಮಿಡಿ ಮಾಡ್ತೀನಿ, ಆದರೆ ನನ್ನ ತಂಗಿ ಮಕ್ಕಳು ಅಂತ ಒಂದು ವಿಷಯ ಬಂದ್ಬಿಟ್ರೆ ನಾನು ತುಂಬ ಸೀರಿಯಸ್ ಸಿಸ್ಟರ್. ಇವನೋ ನಿಜ ಅಣ್ಣ, ನೀನೊಬ್ಬ ಇಲ್ದೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಅಣ್ಣ. ಬಿಡ್ತೋನು ಆ ಮಾತು ಹೀಗೆ ಯಾಕೆ? ನೀನು ಎಲ್ಲಿರ್ತೀಯೋ ಅಲ್ಲಿ ನಾನಿರ್ತೀನಿ. ನನಗೆ ನೀನು, ನಿನಗೆ ನಾನು. ಎಲ್ಲಿ ನೀನೋ ಅಲ್ಲಿ ನಾನು. ಯಾರೇ ಬರಲಿ ನಾವು ಹೀಗೆ ಇರೋಣ, ಒಟ್ಟಿಗೆ ಸೇರಿ ಯುದ್ಧ ಮಾಡೋಣ ಸಿಸ್ಟರ್. ನಮ್ಮ ಒಗ್ಗಟ್ಟೆ ನಮ್ಮ ಬಲ ಸಿಸ್ಟರ್. ನಿಜ ಅಣ್ಣ, ಅದು ಒಂದೇ ನಮ್ಮನ್ನ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿತ್ತು ಸಿಸ್ಟರ್. ಈಗ ನಾವು ಎರಡೆರಡು ಕಡೆ ಗಮನ ಕೊಡಬೇಕು. ಆ ಡಾಕ್ಟ್ರು ಬೇರೆ ಮೆಡಿಸಿನ್ ಬರ್ಕೊಟ್ಟಿದಾರಂತೆ, ಅದ್ರ ಕಡೆಗೂ ಗಮನ ಕೊಡಬೇಕು. ಇತ್ತ ಕಡೆ ಇನ್ನ ಮುದ್ದು ಮಗ ಆ ಬುರ್ನಾಸ್ ಭೂಮಿಕಾ ಮೈಕ್ ಹಗರಣನ ಬಯಲಿಗೆ ತರದಂತೆ ಜಾಗ್ರತೆ ವಹಿಸ್ಬೇಕು ಸಿಸ್ಟರ್. ಯುದ್ಧ ಅಂದ್ರೆ ಹಂಗೆ ಅಲ್ವಾ ಸಿಸ್ಟರ್? ಎಲ್ಲ ಕಡೆ ಸೂಕ್ಷ್ಮವಾಗಿ ಕಣ್ಣಿಟ್ಟು ಎಲ್ಲ ರೀತಿಯಿಂದ ಹೋರಾಡಬೇಕು. ಒಂದು ಕ್ಷಣನೂ ಮೈ ಮರೆಯಂಗಿಲ್ಲ. ಮೈ ಮರೆತ್ವಿ ಅಂದ್ರೆ ಸತ್ವಿ ಅಂತಲೇ ಲೆಕ್ಕ. ನಿಜ ಅಣ್ಣ, ನಾವೆಲ್ಲ ಕಡೆಯಿಂದಾನು ಹುಷಾರಾಗಿದ್ರೇನೆ ನಮಗೆ ಉಳಿಗಾಲ. ಕರೆಕ್ಟ್ ಆಗಿ ಹೇಳ್ದ ಸಿಸ್ಟರ್, 100% ಕರೆಕ್ಟ್. ಆ ಭೂಮಿಕಾ ಮೇಲೆ ನಾವೊಂದು ಕಣ್ಣಿಟ್ಟಿರ್ಬೇಕು. ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಗೌತಮ್ ಹೊರಗಡೆ ಹೋಗಬೇಡ ಅಂತಂದ್ರು ಅವಳು ಹೋಗಿ ಬಂದಿದ್ದಾಳೆ ಅಂತಂದರೆ ನಾವು ಹುಷಾರಾಗಿರಬೇಕು. ನನ್ನ ಪ್ರಕಾರ ಇದು ವಾರ್ನಿಂಗ್ ಸೈನ್. ಇವಳು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಲಾ ಅಥವಾ ಮೈಕ್ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡೋಕ್ಕೆ ಹೋಗಿದ್ಲಾ? ಮೊದಲು ನಾವು ಅದ್ರ ಬಗ್ಗೆ ತಿಳ್ಕೊಬೇಕಣ್ಣ. ಅವಳು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಳೆ ಅಂತಂದರೆ ನಾನು ನಂಬಲ್ಲ. ಅವಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಹೋಗಿ ಬಂದಿದ್ದಾಳೆ. ಮಲ್ಲಿ ಬೇರೆ ಅವಳ ಜೊತೆಗಿದ್ಲು. ಅವರಿಬ್ಬರು ಒಂದಾಗಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಬೇರೇನೋ ನಡೀತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.